ನಮಸ್ಕಾರ ಸಿಎಮ್ಸ್. ಇಡೀ ಪ್ರಪಂಚ ಹೊಸ ವರ್ಷ ಬಂತು ಅಂತ ಹೊಸ ರೆಸಲ್ಯೂಷನ್ಸ್ನ ಹೊಸ ಯೋಜನೆಗಳನ್ನ ಶುರು ಮಾಡ್ತಿರೋಂಥ ಟೈಮಲ್ಲಿ ಅಮೇರಿಕಾ ವೆನ್ಜುವೆಲಾ ಅನ್ನೋ ಒಂದು ದೇಶದ ಮೇಲೆ ದಾಳಿ ಮಾಡಿ ಯುದ್ಧ ಸಾರಿದೆ. US forces captured Venezuelan leader Nicolas. ಬರೀ ಯುದ್ಧ ಸಾರಿದ್ರೆ ಸಾಕಾಗಿತ್ತೇನೋ, ಅಲ್ಲಿನ ಅಧ್ಯಕ್ಷರನ್ನ ಕಿಡ್ನ್ಯಾಪ್ ಮಾಡಿ ಎತ್ತಾಕೊಂಡು ಬಂದು ನ್ಯೂಯಾರ್ಕ್ನ ಜೈಲಲ್ಲಿ ಕೂರಿಸಿದೆ. ಇದಕ್ಕೆಲ್ಲ ರೀಸನ್ ಏನು ಅಂತ ಇಡೀ ಪ್ರಪಂಚ ಅಮೇರಿಕನ್ ಕೇಳ್ತಿರ್ಬೇಕಾದ್ರೆ ಅಮೇರಿಕ ಕೊಡ್ತಿರೋಂಥ ಉತ್ತರ, ಅವರು ಡ್ರಗ್ಸ್ನ ಮಾದಕ ವಸ್ತುಗಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಿದ್ರು, ಜೊತೆಗಷ್ಟೇ ಅಲ್ಲದೆ ಭಯೋತ್ಪಾದನೆನ ಉತ್ತೇಜನ ಮಾಡ್ತಿದ್ರು, ಆ ದೇಶದ ಪ್ರಜೆಗಳನ್ನ ನಮ್ಮ ದೇಶದೊಳಕ್ಕೆ ಯಾವುದೇ ರೀತಿಯ ನಿಯಮಗಳಿಲ್ಲದೆ ಕಳಿಸ್ಬಿಡ್ತಿದ್ರು ಅನ್ನೋ ಒಂದು ಅಪರಾಧಗಳನ್ನ ಆರೋಪನ ಅಮೇರಿಕ ವೆನ್ಜುವೆಲಾ ಮೇಲೆ ಮಾಡ್ತಿದೆ. ನಿಜವಾಗ್ಲೂ ಇದೇನ ಸತ್ಯ, ಇಲ್ಲ ಇದರಿಂದ ಬೇರೆ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಥರದ ವಿಡಿಯೋ ನನ್ನ ಕಡೆಯಿಂದ ನಿಮಗೆ ಡೈಲಿ ಒಂದೊಂದು ಪಕ್ಕಾ ಕೊಡ್ತೀನಿ. ನೀವು ಈ ಥರದ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ದಯವಿಟ್ಟು ಆ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವೆನೆಜುವೆಲಾ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡೋಂಥ ರಾಷ್ಟ್ರ. ಪ್ರಪಂಚದ ಎಲ್ಲ ದೇಶದ ಪಟ್ಟಿಗಳನ್ನು ಒಂಥರ ತೆಗೆದು ನೋಡಿದಾಗ ಅದರಲ್ಲಿ ವೆನೆಜುವೆಲಾ ಟಾಪಲ್ಲಿರುತ್ತೆ ಈ ತೈಲ ಉತ್ಪಾದನೆಯಲ್ಲಿ. ಪ್ರಪಂಚದ 100ರಷ್ಟಲ್ಲಿ ಸುಮಾರು 20ರಿಂದ 25ರಷ್ಟು ತೈಲನ ಬರೀ ವೆನೆಜುವೆಲಾ ಒಂದೇ ಒಂದು ದೇಶ ಉತ್ಪಾದನೆ ಮಾಡಿ ಪ್ರಪಂಚಕ್ಕೆ ಸರಬರಾಜು ಮಾಡುತ್ತೆ. ಮಾಡ್ತಗ್ರು ಇದಕ್ಕೆ ಅಮೇರಿಕಾಗೆ ಏನು ತೊಂದರೆ ಅಂತ ನೀವು ಕೇಳಿದ್ರೆ, ಈ ವೆನೆಜುವೆಲಾ ಅಮೇರಿಕಾ ನೀವು ಮ್ಯಾಪಲ್ಲಿ ನೋಡ್ತಿದ್ದೀರಲ್ವ, ಇಲ್ಲಿ ಬರುತ್ತೆ. ಅಂದರೆ ಅಮೇರಿಕಾದ ಕೆಳಗೆ ದಕ್ಷಿಣ ಅಮೇರಿಕಾದಲ್ಲಿ ಬರುತ್ತೆ. ಈ ದಕ್ಷಿಣ ಅಮೇರಿಕದ ಬಗ್ಗೆ ಮೊದಲಿಂದನೂ ಹಲವಾರು ಮಾತುಕತೆಗಳು, ಹಲವಾರು ವಿಷಯಗಳು ಎಲ್ಲವೂ ಇದ್ದಾವೆ. ದಕ್ಷಿಣ ಅಮೇರಿಕಕ್ಕೆ ಸಂಬಂಧಪಟ್ಟಂತ ಒಬ್ಬ ಗ್ರೇಟೆಸ್ಟ್ ರೈಟರ್ ಹೇಳ್ತಾರೆ, ಎದುವರ್ದೋ ಗೆಲಿಯಾನಾ ಅಂತ ಹೆಸರು. ಅವ್ರು ಹೇಳ್ತಾರೆ, ಈ ಲ್ಯಾಟಿನ್ ಅಮೇರಿಕ ಅನ್ನೋದು, ಈ ದಕ್ಷಿಣ ಅಮೇರಿಕ ಅನ್ನೋದು ಬರೀ ವಸಾಹತುಶಾಹಿಗಳ ದರೋಡೆಗೆ ಮಾತ್ರ ಸಿಕ್ಕಿ ತೊಂದರೆ ಅನುಭವಿಸಿಲ್ಲ. ಇದು ಸಮುದ್ರದಿಂದ ಹೆಕ್ಕಿ ತೆಗೆದಂಥ ಒಂದು ಮೀನನ್ನು ಒಣಗಿಸಿ ಹಾರಾಕಿ ಅದನ್ನ ರುಬ್ಬಿ ಗೊಜ್ಜು ಮಾಡಿ ಎತ್ಕೊಂಡೋಗಿ ಮತ್ತೆ ಮಸಾಲೆ ಇಟ್ಬಿಟ್ಟು ತಿಂತಾರಲ್ವಾ, ಆ ಥರ ಆಗ್ಬಿಟ್ಟಿದೆ ಇಲ್ಲಿನ ನಾಗರಿಕತೆ ಅಂತ ಆ ಒಬ್ಬ ರೈಟರ್ ಹೇಳ್ತಾರೆ. ಅಂತಂದರೆ ಈ ಒಂದು ಮಾತಲ್ಲಿ ನಾವು ಅರ್ಥ ಮಾಡ್ಕೋಬೋದು, ಈ ಲ್ಯಾಟಿನ್ ಅಮೇರಿಕ ಎಷ್ಟೆಲ್ಲ ಕಷ್ಟಗಳನ್ನ ನಷ್ಟಗಳನ್ನ ಚರಿತ್ರೆಯಲ್ಲೂ ಅನುಭವಿಸ್ತು ಅಂತ. ಎಗೈನ್ ಇದು ಈಗಲೂ ಮುಂದುವರೆದಿದೆ. ಅಮೇರಿಕಾ ವೆನೆಜುವೆಲಾ ಮೇಲೆ ಹಿಡಿತ ಸಾಧಿಸೋದಕ್ಕೆ ಮೈನ್ ರೀಸನ್ ಏನಪ್ಪ ಅಂತಂದರೆ, ದೂರದಲ್ಲಿ ನಿಂತ್ಕೊಂಡಿರೋ ಚಿಕ್ಕ ಮಗುನೂ ಹೇಳುತ್ತೆ, ಅಲ್ಲಿರೋಂಥ ತೈಲ ನಿಕ್ಷೇಪದ ಮೇಲೆ ಅಮೇರಿಕಾದ ಕಣ್ಣು ಬಿದ್ದಿದೆ, ಅದಕ್ಕಾಗಿಯೇ ಅಂತ. ಈ ವೆನೆಜುವೆಲಾ ಬಗ್ಗೆ ನಾವು ತಿಳ್ಕೋಬೇಕು. ವೆನೆಜುವೆಲಾ ಬರೀ ಇವತ್ತು ನೆನ್ನೆ ಇಲ್ಲ, ಒಂದು 10-15 ವರ್ಷಗಳ ಹಿಂದೆಯಿಂದ ಈ ಒಂದು ಸ್ಥಿತಿಗತಿಯಲ್ಲಿಲ್ಲ. ವೆನೆಜುವೆಲಾ ಸುಮಾರು 18th ಸೆಂಚುರಿಗೆ ಹೋದರೆ 18ನೇ ಶತಮಾನದಿಂದ ಇದೇ ರೋಗನೇ ವೆನೆಜುವೆಲಾದು. ಅದ್ರ ಬಗ್ಗೆ ನೋಡೋಣ. ಈ ಲ್ಯಾಟಿನ್ ಅಮೇರಿಕಾದ ಪ್ರಾಂತ್ಯವಾಗಿದ್ದಂಥ ಈ ವೆನೆಜುವೆಲಾ 16ನೇ ಶತಮಾನದಲ್ಲಿ ಸ್ಪೇನ್ ಅವರ ವಸಾಹತುಶಾಹಿಯಾಗಿ ಆಳ್ವಿಕೆಗೊಳಪಟ್ಟಿರುತ್ತೆ. ಆವಾಗ ಸ್ಪೇನ್ ಅವರು ವೆನೆಜುವೆಲಾದಲ್ಲಿದ್ದಂಥ ಕೃಷಿ ಚಟುವಟಿಕೆಗಳನ್ನ, ಅಲ್ಲಿನ ಆರ್ಥಿಕ ಸಂಪತ್ತನ್ನ ಬಳಸ್ಕೊಂಡು ಅವರು ದರ್ಬಾರ್ ಮಾಡ್ತಿದ್ರೆ, ಈ ವೆನೆಜುವೆಲಾದ ನಾಗರಿಕ ಪ್ರಜೆಗಳು ಮತ್ತು ಈ ಆಫ್ರಿಕಾದಿಂದ ಎತ್ತಾಕೊಂಡು ಬಂದಂಥ ಗುಲಾಮರು ಅವರ ಒಂದು ಕೆಳಗೆ ನಶಿಸಿ ಹೋಗ್ತಾ ಇರ್ತಾರೆ. ಎಷ್ಟು ಅಂತ ತಾನೇ ಸಹಿಸ್ಕೊಂತಾರೆ. ಈ ಸ್ಪೇನ್ ಅವರು ಕಂಪ್ಲೀಟಾಗಿ 3 ಶತಮಾನಗಳ ಕಾಲ ವೆನೆಜುವೆಲಾ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಭಾರತದ ಮೇಲೆ ಬ್ರಿಟಿಷರು ಮಾಡಿರ್ತಾರೆ. ಕೊನೆಗೆ ಕೋಪ ಬಂದು ತಡ್ಕೊಳಕ್ಕಾಗದೆ ಎದ್ದು ನಿಂತ್ಕೊಂಡು 19th ಸೆಂಚುರಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಕರೆ ಕೊಡ್ತಾರೆ. ಸ್ವತಂತ್ರ ಹೋರಾಟಗಳಾಗ್ತವೆ ವೆನೆಜುವೆಲಾದಲ್ಲಿ. ಫೈನಲಿ ಹೋರಾಟ ಮಾಡಿ 1811ರಲ್ಲಿ ಅವರು ಸ್ವತಂತ್ರನ ಪಡ್ಕೊಂತಾರೆ. ಬಟ್ ಆ ಸ್ವತಂತ್ರ ಹೆಂಗಿರುತ್ತೆ ಅಂತಂದರೆ, ರಾಜಕೀಯವಾಗಿ ಸ್ವತಂತ್ರ ಇರಲ್ಲ, ಆರ್ಥಿಕವಾಗಿ ಸ್ವತಂತ್ರ ಇರಲ್ಲ. ಬಟ್ ನಾವು ನಮಗೆ ಇಂಡಿಪೆಂಡೆನ್ಸ್ ಕೊಟ್ಟಿದ್ದೀವಿ ಅಂತ ಸ್ಪೇನ್ ಅವರು ಬೊಗಳಿದ ತಕ್ಷಣ ಇವ್ರು ಜೈ ಅಂತ ನಮಗೆ ಸ್ವತಂತ್ರ ಸಿಕ್ತು ಅಂತ ಕೂಗಾಡ್ತಾ ಹೋಗ್ತಾರೆ. ಈ ಒಂದು ವೆನೆಜುವೆಲಾ ದೇಶದ ಅಂದಿನ ಒಬ್ಬ ರಾಜಕೀಯ ನಾಯಕರಾಗಿರ್ಬೋದು, ಮಹಾನ್ ನಾಯಕರಾಗಿರ್ಬೋದು ಇವರು. ಇದರಿಂದ ಜನರೆಲ್ಲ ನಮಗೆ ಸ್ವತಂತ್ರ ಸಿಕ್ತು ಅಂತ ಎಗರಾಡ್ತಿರ್ಬೇಕಾದ್ರೆ ಅವರ ರಾಜಕೀಯ ಅಸ್ಥಿರತೆ ಮತ್ತು ಅಂದಿನ ಆರ್ಥಿಕ ಸ್ಥಿತಿಗತಿಗಳನ್ನು ಬೆಳೆಸ್ಕೊಂಡು ಹೊಸದಾದಂಥ ಒಂದು ತಿರುವನ್ನ ಮತ್ತೆ ತರ್ತಾರೆ ಈ ಸ್ಪೇನ್ ದೇಶದ ಜನಗಳು. ಇಡೀ ವೆನೆಜುವೆಲಾದಲ್ಲಿ ಏನಾದರೂ ಒಂದು ದೊಡ್ಡದಾದಂಥ ಕ್ರಾಂತಿ ಆಯಿತು ಅಂತಂದರೆ ಅದು 20ನೇ ಶತಮಾನದಲ್ಲಿ ಅವ್ರು ಫೈಂಡ್ ಔಟ್ ಮಾಡಿದಂಥ ತೈಲ ನಿಕ್ಷೇಪಗಳು. ಈ ತೈಲ ನಿಕ್ಷೇಪ ಐತೆ ಅಂತ ಗೊತ್ತಾಗಿದ ತಕ್ಷಣ ಭೂಮಿನ ಬಗಿತಾರೆ, ಅಲ್ಲಿದ್ದಂಥ ತೈಲನೆಲ್ಲ ತೆಗಿತಾರೆ, ಇಡೀ ಜಗತ್ತಿಗೆ ಸರಬರಾಜು ಮಾಡ್ತಾರೆ. ಅದರಲ್ಲೂ ಸ್ಪೆಷಲಿ ಅಮೇರಿಕಾಗೆ ಜಾಸ್ತಿ ಸರಬರಾಜು ಮಾಡ್ತಾರೆ. ಇದರಿಂದ ತುಂಬ ಹಣ ವೆನೆಜುವೆಲಾಗೆ ಹರಿದು ಬರುತ್ತೆ. ಅದು ಅಭಿವೃದ್ಧಿಯೂ ಸಹ ಕಾಣ್ತಾ ಹೋಗುತ್ತೆ. 20ನೇ ಶತಮಾನದ ಆರಂಭದಲ್ಲಿ ಇದೆಲ್ಲ ಆಗಿತ್ತು. ಬದಲಾಗ್ತಿದ್ದಂಥ ಕಾಲ ಬದಲಾಗುತ್ತೆ ಅಂತಾರಲ್ವಾ, ಅದೇ ರೀತಿ 1958ರಲ್ಲಿ 1958ಲ್ಲಿ ಈ ವೆನೆಜುವೆಲಾದಲ್ಲಿ ಮಿಲಿಟರಿ ಆಡಳಿತ ಪ್ರಭಾವ ಹೆಚ್ಚಾಗುತ್ತೆ. ಯಾವಾಗ ಮಿಲಿಟರಿ ಆಡಳಿತ ಪ್ರಭಾವ ಹೆಚ್ಚಾಗ್ತಾ ಹೋಗುತ್ತೋ ಆಗ ಅಲ್ಲಿನ ರಾಜಕೀಯ ವ್ಯವಸ್ಥೆ, ರಾಜಕೀಯ ಅಸ್ಥಿರತೆ, ಅಲ್ಲಿನ ಆರ್ಥಿಕ ಅಸ್ಥಿರತೆಗಳು ಎಲ್ಲವೂ ತಲೆದೂರ್ತವೆ. ಜೊತೆಗೆ ಉದಾರೀಕರಣ,
ಖಾಸಗೀಕರಣ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಏನು ಬೇಕೋ ಅದು ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ದೇಶ ಅಭಿವೃದ್ಧಿ ಪಡಿಸ್ಬೇಕು ಅಂತ ಈ ರೀತಿ ಉದಾರವಾದಂಥ ಒಂದು ವ್ಯವಸ್ಥೆಗಳನ್ನ ಜಾರಿಗೆ ತರ್ತಾರೆ. ಜೊತೆಗೆ ಖಾಸಗೀಕರಣ ಮಾಡ್ತಾರೆ ಸುಮಾರು ವಿಷಯಗಳನ್ನ ಸರ್ಕಾರದ ಹಿಡಿತದಲ್ಲಿ ಇಟ್ಕೊಳ್ಳೋದಂಗೆ. ಇದರಿಂದ ಮತ್ತೆ ಆರ್ಥಿಕ ಅಸಮಾನತೆ ಆಗುತ್ತೆ, ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರೇ ಆಗ್ತಿರ್ತಾರೆ, ಮತ್ತೆ ಅಸಮಾನತೆ ಅನ್ನೋದು ತಲೆ ಎತ್ತುತ್ತೆ. ಇದೆಲ್ಲ ಆದಮೇಲೆ ಇಡೀ ಎಂಟೈರ್ ವೆನೆಜುವೆಲಾ ಯಾವುದ್ರ ಮೇಲೆ ಅವಲಂಬಿತ ಆಗಿತ್ತಪ್ಪ ಅಂತಂದರೆ ಕೇವಲ ತೈಲ ನಿಕ್ಷೇಪಗಳ ಮೇಲೆ ಮಾತ್ರ ಅವಲಂಬಿತ ಆಗಿ ತನ್ನ ಒಂದು ದೇಶದ ಅಭಿವೃದ್ಧಿ ಪಥವನ್ನು ನಿರ್ಧರಿಸಿರುತ್ತೆ. ಆದರೆ ಈ ಪ್ರಪಂಚದಾದ್ಯಂತ ಈ ತೈಲ ಬೆಲೆ ಹೆಚ್ಚು ಕಡಿಮೆ ಆಗ್ತಾ ಹೋದಂತೆ ಏನಾಗುತ್ತೆ ಅಂತಂದರೆ ಎಂಟೈರ್ ಕಂಪ್ಲೀಟಾಗಿ ವೆನೆಜುವೆಲಾದ ಆರ್ಥಿಕ ಸ್ಥಿತಿಗೆ ಸರಿಯಾದ ಹೊಡೆತ ಬೀಳುತ್ತೆ. ಯಾವಾಗ ಈ ಹೊಡೆತ ಬಿತ್ತೋ ಆಗ ಅದರಿಂದ ಚೇತರಿಸ್ಕೊಳ್ಳೋಕ್ಕೆ ಆಗಲ್ಲ ವೆನೆಜುವೆಲಾ ಕೈಲಿ. 1990 ಬೊಲಿವಿಯನ್ ಚಳುವಳಿ ನಂತರ 1998 ಅಂದರೆ 1998 ಹ್ಯಾಗೋ ಚಾವೆಸ್ ಅನ್ನೋಂಥವ್ರು ಈ ವೆನೆಜುವೆಲಾದ ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂತಾರೆ. ಅವ್ರ ಕಾಲದಲ್ಲಿ ಒಂದು ಸ್ವಲ್ಪ ಸುಧಾರಣೆ ಆಗಿ ಒಂದು ಸ್ವಲ್ಪ ಅಭಿವೃದ್ಧಿ ಕಡೆ ಹೆಜ್ಜೆ ಹಾಕಿದ್ರು ವೆನೆಜುವೆಲಾ. ಮತ್ತೆ ಅವರು ಉತ್ತರಾಧಿಕಾರಿಯಾಗಿ ಬಂದಂಥ ಈಗಿದ್ದಂಥ ನಿಕೋಲಸ್ ಮಡೋರೋ ಅವ್ರ ಕಾಲದಲ್ಲಿ ಮತ್ತೆ ಏರುಪೇರುಗಳು ಸಾಮಾನ್ಯವಾಗಿ ಹಾಗೆ ಆಗ್ತಿರ್ತವೆ. ಇಷ್ಟೆಲ್ಲ ಸಮಸ್ಯೆಗಳು ವೆನೆಜುವೆಲಾದಲ್ಲಿದ್ರೂ ಆ ಎಲ್ಲ ಸಮಸ್ಯೆಗಳಲ್ಲಿ ತಂದೂ ಒಂದು ಕೈ ಇರಲಿ ಅಂತ ಕೈ ಹಾಕಿದ್ದಂಥ ರಾಷ್ಟ್ರ ಅಮೆರಿಕ. ಈ ಅಮೆರಿಕ ಯಾವಾಗಲೂ ವೆನೆಜುವೆಲಾ ಮೇಲೆ ಯಾವುದೋ ಒಂದು ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸುತ್ತೆ, ಇಲ್ಲ ಸೈಬರ್ ಕ್ರೈಮ್ ಅಂತ ಹೇಳುತ್ತೆ, ಇಲ್ಲ ರಾಜಕೀಯ ಅಸ್ಥಿರತನ ಅಲ್ಲಾಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ, ಸರ್ಕಾರಗಳನ್ನ ಉರುಳಿಸಿ ಕಿತ್ತಿ ಎಸೆಯೋಕ್ಕೆ ಪ್ರಯತ್ನ ಮಾಡುತ್ತೆ. ಈ ಥರ ಎಲ್ಲ ಸುಮಾರು ರೀತಿಯಾದಂಥ ಯೋಜನೆಗಳನ್ನ ಅಮೆರಿಕ ಮಾಡಿ ಕೈ ಬಿಡ್ತಾ ಇರುತ್ತೆ. ಕೆಲವೊಂದು ಅದ್ರಲ್ಲಿ ಸಫಲ ಆದರೆ ಕೆಲವೊಂದು ವಿಫಲ ಆಗ್ತಿರ್ತವೆ. ಈಗ ಅಮೆರಿಕ ಯಾಕೆ ಹಾಗಾದ್ರೆ ವೆನೆಜುವೆಲಾ ಮೇಲೆ ದಾಳಿ ಮಾಡ್ತು? ಅದಕ್ಕೆ ರೀಸನ್ ಏನು? ವೆನೆಜುವೆಲಾ ಅಮೆರಿಕ ಜೊತೆ ಚೆನ್ನಾಗೇ ಇತ್ತಲ್ವ ಅಂತ ನಾವು ಮಾತಾಡ್ಬೋದು. ಆದರೆ ಒಂದಷ್ಟು ವಿಷಯಗಳು ತಗೊಂಡಾಗ ಅಮೆರಿಕಾಗೆ ವೆನೆಜುವೆಲಾ ಮೇಲೆ ರಾಜಕೀಯವಾಗಿ ಆರ್ಥಿಕವಾಗಿ ಹಿಡಿತ ಸಾಧಿಸಬೇಕು ಅನ್ನೋ ಆಸೆ. ಆದರೆ ವೆನೆಜುವೆಲಾದಲ್ಲಿದ್ದಂಥ ಎಡಂಪಂಥೀಯ ಸರ್ಕಾರಗಳೇನು ಮಾಡ್ತಿದ್ವು, ಅದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಅಮೆರಿಕಾಗೆ ಸೆಡ್ ಹೊಡೆದು ನಿಲ್ತಿದ್ವು. ಅಮೆರಿಕ ಬದಲಿಗೆ ನಾವು ಚೈನಾ, ರಷ್ಯಾ, ಇರಾಕ್ ಜೊತೆ ಸಂಬಂಧ ಬೆಳೆಸ್ತೀವಿ ಅಂತ ಹೆಜ್ಜೆ ಹಾಕಿದ್ರು. ಸಂಬಂಧ ಬೆಳೆಸಿದ್ರು, ಒಳ್ಳೆ ಸಂಬಂಧ ಇತ್ತು. ಚೀನಾ ಏನು ಮಾಡಿತ್ತು ಗೊತ್ತಾ? ಇದೇ ಚೀನಾಗೆ ಸಂಬಂಧಪಟ್ಟಂಥ ಕಾನ್ಕೋಡ್ ರಿಸೋರ್ಸಸ್ ಕಾರ್ಪೊರೇಷನ್ ಅನ್ನೋ ಒಂದು ಖಾಸಗಿ ಸಂಸ್ಥೆ ವೆನೆಜುವೆಲಾ ಮೇಲೆ ಸುಮಾರು $100 ಕೋಟಿ ಅಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿರುತ್ತೆ ಅಲ್ಲಿರುವಂಥ ತೈಲ ಕಂಪನಿಗಳ ಮೇಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಮೊದಲಿನ ನಾವು ನೋಡ್ಕೊಂಡು ಬಂದಿರೋ ಥರ World War I, World War II ಇವೆಲ್ಲ ನೋಡ್ತಾ ಇದ್ದಂಗೆ ರಷ್ಯಾ ಅಮೆರಿಕದ ಪ್ರಬಲ ಸ್ಪರ್ಧಿ, ಇತ್ತೀಚೆಗೆ ಚೀನಾ ಸಮೇತ ಅಮೆರಿಕದ ಪ್ರಬಲ ಸ್ಪರ್ಧಿಯಾಗಿ ಬೆಳೆದಿರೋದಲ್ಲದೆ ವೆನೆಜುವೆಲಾದ ಕಂಪ್ಲೀಟ್ ಆರ್ಥಿಕತೆನ ಚೈನಾ ತನ್ನ ಕೈಯಲ್ಲಿ ಇಟ್ಕೊಂಡಿತ್ತು. ಇದನ್ನ ನೋಡಿ ಸಹಿಸಕ್ಕಾಗದೇ ಇರೋಂಥ ಅಮೆರಿಕ 2026 ಬಂತು ಅಂತ ಇಡೀ ಪ್ರಪಂಚ ಹೊಸ ವರ್ಷ ಸೆಲೆಬ್ರೇಟ್ ಮಾಡ್ತಿದ್ರೆ, ಅಲ್ಲಿ ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷನ ಎತ್ತಾಕೊಂಡು ಬಂದು ನ್ಯೂಯಾರ್ಕ್ ಜೈಲಲ್ಲಿ ಇರಿಸಿತ್ತು. ಬರೀ ಅವ್ರನ್ನ ಮಾತ್ರ ಎತ್ತಾಕೊಂಡು ಬಂದಿದ್ರೆ ಅದೊಂಥರ ಆಗ್ತಿತ್ತು, ಅವ್ರ ಹೆಂಡ್ತಿನೂ ಎತ್ತಾಕೊಂಡು ಬಂದಿದ್ದಾರೆ. ಇದು ದೊಡ್ಡದಾದಂಥ ವಿಚಾರ. ಅಮೆರಿಕಾಗೆ ಈ ಥರ ಯಾವುದೋ ಒಂದು ದೇಶಕ್ಕೆ ನುಗ್ಗಿ ಅಲ್ಲಿನ ಸರ್ಕಾರಗಳನ್ನ ಬೀಳಿಸೋದು ಹೊಸದೇನಲ್ಲ. ಸುಮಾರು 130 ವರ್ಷಗಳ ಹಿಂದೆ ತಗೊಂಡ್ರೆ ಈ 130 ವರ್ಷಗಳಲ್ಲಿ ಸುಮಾರು 35 ರಾಷ್ಟ್ರಗಳ ಸರ್ಕಾರಗಳನ್ನ ಅದ್ಲು ಬದಲು ಮಾಡಿದಂಥ ಕೀರ್ತಿ ಅಮೆರಿಕಾಗಿದೆ. ಇತ್ತೀಚೆಗೆ ತಗೊಂಡ್ರೆ ಒಂದು 25-30 ವರ್ಷಗಳ ಹಿಂದೆನೇ ತಗೊಳ್ತಾ ಹೋದ್ರೆ ನಾವು ಅಫ್ಘಾನಿಸ್ತಾನ ನೋಡ್ಬೋದು, ಮತ್ತು ಇರಾಕ್ನ ನೋಡ್ಬೋದು, ಈಗಿನ ವೆನೆಜುವೆಲಾ ನೋಡ್ಬೋದು, ಲಿಬಿಯಾ ನೋಡ್ಬೋದು. ಈ ಎಲ್ಲ ರಾಷ್ಟ್ರಗಳಲ್ಲೂ ಅಮೆರಿಕ ಮಾಡಿದ್ದೆ ಇದೇ ಕೆಲಸ. 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದ್ದಂಥ ತಾಲಿಬಾನ್ಗಳ ಆಡಳಿತನ ಮಟ್ಟ ಹಾಕಿಬಿಟ್ಟು ಅಲ್ಲಿ ಹೊಸ ಹಮೀದ್ ಕರ್ಜೈ ಅನ್ನೋ ಒಂದು ಸರ್ಕಾರನ ಜಾರಿಗೆ ತರುತ್ತೆ. ಮತ್ತೆ 2003ರಲ್ಲಿ ಇರಾಕಲ್ಲಿ ಇದ್ದಂಥ ಸದ್ದಾಮ್ ಹುಸೇನ್ ಅವರ ಆಡಳಿತನ ಧ್ವಂಸ ಮಾಡಿಬಿಟ್ಟು ಅಲ್ಲಿ ಹೊಸ ನಾವು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಇರಾಕ್ನ ಮಾಡ್ತೀವಿ ಅಂತ ಹಾಮಿ ಕೊಡ್ತಾರೆ. ಅಷ್ಟರೊಳಗಾಗಲೇ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ಅನ್ನೋ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಗುಂಪೊಂದು ಆಕ್ಟಿವೇಟ್ ಆಗಿಬಿಟ್ಟು ಇಡೀ ಈಗ ಈ ಒಂದು ಈಸ್ಟ್ ಏಷ್ಯಾಗೆ ಕಾಟ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಇನ್ನು 2011ರಲ್ಲಿ ಲಿಬಿಯಾದಲ್ಲೂ ಹಂಗೆ ಮಾಡುತ್ತೆ, ಈಗ ವೆನೆಜುವೆಲಾ ಮೇಲೂ ಅದೇ ಕೆಲಸ ಮಾಡಿದೆ. ಈಗ ಸದ್ಯಕ್ಕೆ ವೆನೆಜುವೆಲಾದ ಒಂದು ನಾಯಕತ್ವವನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಅಲ್ಲಿನ ಉಪಾಧ್ಯಕ್ಷರಾದಂಥ ಡೆಲ್ಸಿ ರಾಡ್ರಿಗಸ್ ಅನ್ನೋರು ವಹಿಸ್ಕೊಂಡಿದ್ದಾರೆ. ಅವರು ಅಲ್ಲಿನ ಸ್ಥಿತಿಗತಿಗಳನ್ನ ಪರಿಸ್ಥಿತಿಗಳನ್ನೆಲ್ಲ ಸರಿಸಮ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಅದ್ರ ಜೊತೆಗೆ ನಿನ್ನೆ ತಾನೇ ಟ್ರಂಪ್ ಅವರು ಭಾರತದ ಮೇಲೆ ಒಂದು ವ್ಯಾಖ್ಯಾನ ನೀಡಿದ್ದಾರೆ. ಏನಪ್ಪ ಅಂತಂದರೆ, ಮೋದಿ ತುಂಬ ಒಳ್ಳೆಯ ವ್ಯಕ್ತಿ, ಅವನನ್ನು ಖುಷಿ ಪಡಿಸ್ಬೇಕು, ಬಟ್ ಅವನನ್ನು ಖುಷಿ ಪಡಿಸ್ತಿಲ್ಲ ಅನ್ನೋ ಒಂದು ಮಾತಾಡಿದ್ದಾರೆ. ಇದು ಏನು ಹೇಳಕ್ಕೆ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗಬೇಕು ಅಂತಂದರೆ ಇನ್ನೊಂದು ವಿಡಿಯೋ ಮಾಡಬೇಕಾಗಿರುತ್ತೆ. ಬಹುಶಃ ಇದೇ ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ. ಇದೇ ಥರದ ಕಂಟೆಂಟ್ ಏನಾದರೂ ನಿಮಗೆ ಬೇಕು ಅಂತಂದರೆ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಆ್ಯಂಡ್ ಆದಷ್ಟು ಬೇಗ ಮತ್ತೆ ನಾಳೆ ನಿಮಗೆ ಹೊಸ ವಿಚಾರದ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.